ಹಾಯ್ ಹಲೋ ನಮಸ್ಕಾರ. ನನ್ನ ಪ್ರೀತಿಯ ಎಲ್ಲ ಗೆಳೆಯರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಅನ್ನಭಾಗ್ಯ ಪ್ರತಿ ಹಣ ಪ್ರತಿ ರೇಷನ್ ಕಾರ್ಡ್ದಾರರಿಗೆ ಖಾತೆ ಬಂದಿದೆ, ಇಲ್ಲಿದೆ, ಬೇಗ ಸ್ಟೇಟಸ್ ಚೆಕ್ ಮಾಡಿ. ಅಂದರೆ ಸ್ಟೇಟಸ್ ಚೆಕ್ ಮಾಡೋದು ಯಾವ ಥರ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನನ್ನು ಪಡೆಯಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ನೋಡೋಣ. ಯಾವ ಥರ ಈ ಸ್ಟೇಟಸ್ ಚೆಕ್ ಮಾಡೋದು, ಯಾವ ಥರ ನೀವು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಸ್ನೇಹಿತರೆ, ಹೊಸ ಲೇಖನಕ್ಕೆ ನಿಮಗೆ ಸ್ವಾಗತ. ಇಂದಿನ ನಮ್ಮ ಲೇಖನಕ್ಕೆ ನಿಮಗೆ ಸ್ವಾಗತ. ಇಂದಿನ ನಮ್ಮ ಲೇಖನದಲ್ಲಿ ನಾವು ನಿಮಗೆ ತಿಳಿಸುವಂತಹ ಮಾಹಿತಿ ಏನೆಂದರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ 5 kg ಅಕ್ಕಿಯ ಜೊತೆಗೆ ಹೆಚ್ಚುವರಿ ಅಕ್ಕಿಯನ್ನು ಒದಗಿಸುವ ಸಾಧ್ಯವಿಲ್ಲದ ಕಾರಣ ನೇರವಾಗಿ ಫಲಾನುಭವಿಗಳಿಗೆ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಲಾಗುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಈ ಲೇಖನದಲ್ಲಿ ಕೊನೆವರೆಗೂ ನೋಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಹೇಳ್ತೀನಿ. ಅವ್ರಿಗೆ 5 kg ಅಕ್ಕಿ 10 kg ಅಕ್ಕಿ ಕೊಡ್ತೀನಿ ಅಂತ ಫಸ್ಟ್ ಭರವಸೆ ಕೊಟ್ಬಿಟ್ಟು 5 kg ಅಕ್ಕಿ ಕೊಡ್ತಿದ್ದಾರೆ. ಯಾರಿಗೆ ತಾನೇ ಸಾಲ್ತಿದೆ ಅಲ್ವಾ? ಎಲ್ಲ ಹೇಳ್ಬೋದು. ನಿಮ್ಮ ಅಭಿಪ್ರಾಯನೂ ಏನಂತ ತಿಳಿಸ್ಕೊಳ್ಳಿ. 5 kg ಅಕ್ಕಿ ಸಾಲ್ತಾಯ್ತಾ ಇಲ್ವಾ? ಇಲ್ಲ ಅಂಗಡಿಯಿಂದ ಖರೀದಿ ಮಾಡ್ತಿದ್ದೀರಾ? ಅಂಗಡಿಯಿಂದ ಖರೀದಿ ಮಾಡೋಕೆ ಹೋದ್ರೂ ಅಕ್ಕಿ ರೇಟು ಹೆವಿ, ಅಂದರೆ ಅಯ್ಯೋ ಸಿಕ್ಕಾಬಿಟ್ಟೆ ಹೈ ಕಾಸ್ಟು. 2000 ಗಂಟೆ ಇರುತ್ತೆ. 2400 ಅಲ್ಲಿವರೆಗೂ ಇರುತ್ತೆ. ಒಂದು 25 kg ಅಕ್ಕಿ ಮಾಡ್ಬೇಕಂದ್ರೆ ಅವ್ರು ಕೊಡೋದು ಕಡಿಮೆ ಜೊತೆಗೆ ಅಕ್ಕಿನೂ ಕೊಡಲ್ಲ. ಇದು ಬಡವರು ಇಂಥ ಏನೋ ಶ್ರೀಮಂತರು ಹೆಂಗೋ ತಿಂದ್ಬಿಡ್ತಾರೆ, ಬಿಟಿ ರೈಸ್ಕೊಂಡು ತಿಂದ್ಬಿಡ್ತಾರೆ. ಈ ಬಡವ್ರು ಏನು ಮಾಡಬೇಕು? ಅದೇ ಈಗ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಗೆಲ್ಸಿದಿರಲ್ಲ, ಅದಕ್ಕೆಲ್ಲ ನೀವೇ ನೋಡ್ತೀರಿ ಏನಾಗುತ್ತೆ ಅಂತ. ನಮ್ಮ ಕರ್ನಾಟಕ ಏನಾಗ್ಬೋದು ಏನು ಅಂತಲೇ ಗೊತ್ತಿಲ್ಲ ನನಗೂ ಅಂತ ಹೇಳೋಕ್ಕಾಗುತ್ತೆ. ಕಾಂಗ್ರೆಸ್ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ 5 ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ ಯೋಜನೆಯು ಒಂದು ಕೇಂದ್ರ. ಅದರಲ್ಲಿ ಅನ್ನಭಾಗ್ಯನೂ ಒಂದೇ. ಅಯ್ಯೋ, ಸರ್ಕಾರವು ಉಚಿತವಾಗಿ 5 kg ಅಕ್ಕಿಯ ಜೊತೆಗೆ ರಾಜ್ಯ ಸರ್ಕಾರದಿಂದಲೂ 5 kg ಅಕ್ಕಿಯನ್ನು ಕೊಡುವುದಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರವು 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿ ಅನ್ನಭಾಗ್ಯ ಯೋಜನೆಯ ಮೂಲಕ ಎಲ್ಲ ನಾಗರಿಕರಿಗೂ ಒಟ್ಟು 10 kg ಅಕ್ಕಿಯನ್ನು ಕೊಡುವುದಾಗಿ ಘೋಷಣೆ ಮಾಡಿತ್ತು. ಆಮೇಲೆ ಇದು ಉಸಿರು ಬಡ್ಡಿ ಬಣ್ಣ ಬದಲಾಯಿಸ್ತಾರಲ್ಲ, ಆ ಥರ ಠಣಕ್ ಅಂತ ಬಣ್ಣ ಬದಲಾಯಿಸ್ಬಿಟ್ರು. ಏನು ಮಾಡೋಕ್ಕಾಗುತ್ತೆ? ಜನ ಎಲ್ಲ ಮಾತಿಗೆ ಮರಳಾಗ್ಬಿಟ್ರು. 5 ಗ್ಯಾರಂಟಿ ಆಸೆ ಬಿದ್ದು ಓಟ್ ಹಾಕಿದ್ರಿ. ಏನು ಮಾಡೋಕ್ಕಾಗುತ್ತೆ? ಗೆಲ್ಸಿದ್ದಾಗೈತೆ. ಏನಿದ್ರು ನಮ್ಮದೇ ನೋಡ್ಬೇಕಾಗತ್ತೆ. 5 ವರ್ಷ ಅವ್ರು ಏನು ಆಟ ಆಡ್ತಾರೆ ನಾವೇ ನೋಡಬೇಕು. ಎಲ್ಲರೂ ಅಷ್ಟೇ. ನಾನು ಹೇಳೋದಂತಂದರೆ, ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು, ಅಥವಾ ಏನೋ ಒಂದು ಎಲೆಕ್ಷನ್ ಆಗಿರ್ಬೋದು, ಲೈಕ್ ಏನೋ ಒಂದು 500 ರೂಪಾಯಿಗೋ ಇಲ್ಲ ಇದಕ್ಕೋ 500 ರೂಪಾಯಿ ಆಸೆಗೋ 5 ವರ್ಷ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 500 ರೂಪಾಯಿ ದಿನಕ್ಕೂ 50 ಪೈಸೆ ಬರಲ್ಲ. 500 ರೂಪಾಯಿ 1000 ರೂಪಾಯಿಗೆ ಓಟ್ನ ಮಾರ್ಕೋತಾ ಇದ್ದೀರಲ್ಲ. ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ, ಯಾರು ಅವ್ರು ಕೊಟ್ಟಿದ್ದ 500 ರೂಪಾಯಿಗೆ ಯಾವತ್ತೂ ದುಡ್ಡು ಇಸ್ಕೊಳಕ್ಕೆ ಹೋಗ್ಬಿಡಿ. ಅಂದರೆ ಈಗ ಹೇಳೋದು ಅಂತಂದರೆ, ಒಂದು 500 ರೂಪಾಯಿ ಕೊಡ್ತಾರೆ ಅನ್ಕೊಳ್ಳಿ, ಅವಾಗ ಮತ್ತೆ ಮಾತಾಡ್ಸೋಕೋರು ಸಿಗಲ್ಲ ಅವರು. ಎಲ್ಲರೂ ಒಗ್ಗಟ್ಟಿಂದಿರಬೇಕು. ಒಬ್ರು ಇಸ್ಕೊಳ್ಳೋದು ಒಬ್ರು ಬಿಡೋದು ಈ ಥರ ಮಾಡಿದರೆ ನಿಜವಾಗ್ಲೂ ಅದು ಆಗಲ್ಲ ಕೆಲಸ. ಎಲ್ಲರೂ ಒಗ್ಗಟ್ಟಿಂದಿರಬೇಕು. 500 ರೂಪಾಯಿ ಇಸ್ಕೊಂಡ್ರೆ ಎಲ್ಲರೂ ಬೇಡ ಅಂತ ಎಸಿಬೇಕು. 5 ವರ್ಷ ಆಗ ಅವ್ರನ್ನ ನಾವು ಕೇಳ್ಕೊಬೋದು. ಈಗ ಏನಂತಾರೆ ಅಂತಂದರೆ, ನಾವು ಓಟ್ ಹಾಕಕ್ಕೆ ಹೋದಾಗ ಏನಾದ್ರು ಓಟ್ ಹಾಕಿದ್ಮೇಲೆ ದುಡ್ಡು ಇಸ್ಕೊಂಡು ಓಟ್ ಹಾಕಿರ್ತೀರ ಅನ್ಕೊಳ್ಳಿ. ನೆಕ್ಸ್ಟ್ ಹೋಗಿ ಕೇಳ್ತೀರಾ, ಸರ್ ಈ ಥರ ಕೆಲಸ ಆಗಬೇಕು, ಈ ಥರ ನಿಮ್ಗೆ ಎಮರ್ಜೆನ್ಸಿ ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೆ, ಅವ್ರ ಕಡೆಯಿಂದ ಯಾವುದೋ ಒಂದು ಯೋಜನೆ ಆಗಬೇಕಾಗಿರುತ್ತೆ. ಅವಾಗ ಏನು ಮಾಡ್ತೀರಾ? ಅವ್ರನ್ನ ಹೋಗಿ ಕೇಳ್ತೀರಾ. ಸರಿ ಆಗ್ತೀನಿ, ಲೇಟ್ ಆಗ್ತೀನಿ, ಮುಂದೆ ಮಾಡ್ಕೊಡ್ತೀನಿ ಅಂತ ನಿಮ್ಗೆ ಹಿಡ್ದು ಕೇಳೋಕ್ಕಾಗಲ್ಲ. ಯಾಕೆ ಹೇಳಿ? ನೀವು ಅಲ್ಲೇ 500 ರೂಪಾಯಿ ತಿಂದಿರ್ತೀರ, 500 ರೂಪಾಯಿ ರುಚಿ ನೋಡಿರ್ತೀರ, 500 ರೂಪಾಯಿ 1000 ರೂಪಾಯಿ ರುಚಿ ನೋಡಿರ್ತೀರ. ಎಷ್ಟೋ ಗೊತ್ತಿಲ್ಲ. ಐ ಥಿಂಕ್ ನಾನು ಒಂದು ಫಾರ್ ಎಕ್ಸಾಂಪಲ್ ಹೇಳ್ತಿರೋದು. ಬಟ್ ಸುಮ್ಮನೆ ಯಾವುದೇ ಕಾರಣಕ್ಕೂ ಯಾವುದೇ ದುಡ್ಡು ಇಸ್ಕೊಬೇಡಿ, ಓಟ್ನ ಮಾರ್ಕೋಬೇಡಿ ಅಂತ ಹೇಳ್ತಾ ಇದು ನನ್ನ ಅಭಿಪ್ರಾಯ. ಇದು ನಿಮ್ಮ ಇಷ್ಟ. ಅದು ನಿಮ್ಮ ಜನನಾಯಕನ ನೀವೇ ಆರಿಸ್ಬೇಕು. ಒಳ್ಳೆ ಈಗ ನಮ್ಮನ್ನು ಆಳೋಕ್ಕೆ ಚೆನ್ನಾಗಿ ನೋಡಿ. ಈ ಥರ ಈಗ ಕಾಂಗ್ರೆಸ್ ಸರ್ಕಾರನ ಆರಿಸ್ಬಿಟ್ಟು ನೋಡಿ 10 kg ಕೊಡ್ತೀನಿ ಅಂದ್ಬಿಟ್ಟು 5 kgನೇ ಕೊಡ್ತಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಅದರಲ್ಲೂ 5 kg ದುಡ್ಡು ಸಾಲ್ತಿದೆಯೋ ಸಾಲ್ತಾ ಇಲ್ವೋ? ಸಾಲ್ತಾನೇ ಇಲ್ಲ ಬಿಡಿ. ಅದು ಹೇಳೋಕ್ಕಾಗಲ್ಲ, ಸಾಲಲ್ಲ. ನೆಕ್ಸ್ಟು ಮುಂದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಹಿಂಗೆ ಹೇಳ್ತಿದ್ರಿ, ಏನೇನೋ ಹೇಳ್ತೀನಿ. ಸಾರಿ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. 10 kg ಉಚಿತ ಅಕ್ಕಿಯನ್ನು BPL ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ ಹೊಂದುವವರು ಪಡೆಯಬಹುದಾಗಿತ್ತು. ಆದರೆ ಸರ್ಕಾರಕ್ಕೆ ಮಾತ್ರ ಇದುವರೆಗೂ ಹೆಚ್ಚುವರಿ ಅಕ್ಕಿಯನ್ನು ಒದಗಿಸಲು ಸಾಧ್ಯವಾಗದೆ
ಉಚಿತ 5 kg ಅಕ್ಕಿಯ ಬದಲಿಗೆ ಪ್ರತಿಯೊಬ್ಬ ಫಲಾನುಭವಿಗಳಿಗಳ ಖಾತೆಗೆ ಹಣವನ್ನು ನೇರವಾಗಿ ವರ್ಗಾಯಿಸುತ್ತದೆ. ಅಂದರೆ ಅದೇ ಗೃಹಲಕ್ಷ್ಮಿ ಅಕೌಂಟು ಲಿಂಕ್ ಆಗಿದೆಯಲ್ಲ, ಅದೇ ಅಕೌಂಟಿಗೆ ಆಮೇಲೆ ಅಕ್ಕಿ ದುಡ್ಡು DBT ಇದಾಗಿದೆಯಲ್ಲ ಅದಕ್ಕೂ ನೇರವಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಅದು ಬರ್ತಾ ಇದೆ. ಎಲ್ಲಿ ನನಗೆ ಒಂದು ತಿಂಗಳು ಬಂತೇನೋ 2 ತಿಂಗಳು ಬಂತು, ನಮ್ಮ ಇದರಲ್ಲೂ ಗೊತ್ತಿಲ್ಲ. ನಮ್ಮದು ಅಂತ್ಯೋದಯ ಕಾರ್ಡೆ, BPL ಕಾರ್ಡು, ಬಯೋ ಪವರ್ಟಿ ಲೈನು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅದನ್ನು ಯಾವ ಥರ ಚೆಕ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಪ್ರತಿಯೊಬ್ಬರೂ ತಿಳಿದಿರುವಂತೆ ಪ್ರತಿ kg ಅಕ್ಕಿಗೂ 34 ರೂಪಾಯಿಗಳಂತೆ 5 kg ಅಕ್ಕಿಗೆ ಪ್ರತಿ ಕಾರ್ಡಿನ ಸದಸ್ಯರಿಗೆ 170 ರೂಪಾಯಿಗಳಂತೆ ನೇರ ಖಾತೆಗೆ ಈ ಹಣವನ್ನು ಮನೆಯ ಯಜಮಾನಿ ಖಾತೆಗೆ, ಅಂದರೆ ನಾನು ಹೇಳಿದಾಗೆ ಗೃಹಲಕ್ಷ್ಮಿ ಅಕೌಂಟಿಗೆ ವರ್ಗಾಯಿಸಲಾಗುತ್ತದೆ. ಪ್ರತಿ ತಿಂಗಳು ಹಣ ಜಮಾವಾಗುತ್ತದೆ. ಈ ಹಣವು KYC ಆಗಿರುವಂತಹ ಖಾತೆಗೆ ಸಂದಾಯವಾಗುತ್ತೆ. ಅಂದರೆ KYC ಫಸ್ಟು ಹೋಗ್ಬಿಟ್ಟು ದಯವಿಟ್ಟು ಮಾಡಬೇಕಾಗಿರೋದು ಆಧಾರ್ ಕಾರ್ಡು, ಪಾನ್ ಕಾರ್ಡ್ನ ತಗೊಂಡೋಗಿ ಫಸ್ಟು KYC ಮಾಡಿಸಿ. ದಯವಿಟ್ಟು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಆಮೇಲೆ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಕ್ಲೋಸ್ ಆಗ್ಬೋದು, ಇಲ್ಲಾಂದರೆ ಇದು ನಿಮ್ಮ ಟ್ರಾನ್ಸಾಕ್ಷನ್ ನಿಂತೋಗ್ಬೋದು. ಟ್ರಾನ್ಸಾಕ್ಷನ್ ನಿಂತೋದ್ರೆ, ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ನಿಂತೋದ್ರೆ ಏನಾರು ಆಗ್ಬೋದು. ಫಸ್ಟು KYC ಮಾಡಿಸಿ. ಫಸ್ಟು ನಾನು ಇದೊಂದು ನನ್ನ ಸಜೆಷನ್ ಅಂತಲೇ ಹೇಳ್ಬೋದು. ಫಸ್ಟು KYC ಮಾಡಿಸಿ ಪ್ಲೀಸ್. ಯಾರು KYC ಮಾಡಿಸಿಲ್ಲ KYC ಮಾಡಿಸಿ, ಇಲ್ಲಾಂದರೆ ದುಡ್ಡು ಬರೋಲ್ಲ, ಆಮೇಲೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ನಿಂತೋಗುತ್ತೆ. ನೋಡಿ ಮುಂದೆ ಹೋಗೋಣ. ಕಳೆದ 4 ತಿಂಗಳಿಂದಲೂ ಸರ್ಕಾರಕ್ಕೆ ಅಕ್ಕಿಯನ್ನು ಒದಗಿಸುವ ಬಗ್ಗೆ ಮಾತನಾಡುತ್ತಿದೆ. ಆದರೆ ಹೆಚ್ಚುವರಿ ಅಕ್ಕಿಯನ್ನು ಒದಗಿಸಲು ಈಗಲೂ ಕೂಡ ಸಾಧ್ಯವಾಗದ ಕಾರಣ ಫಲಾನುಭವಿಗಳ ಖಾತೆಗೆ ನೇರ ಹಣವನ್ನು ವರ್ಗಾವಣೆ ಮಾಡುತ್ತಿವೆ. ಇದು ಏನು ಬರ್ತಿದೆ ಗೊತ್ತಿಲ್ಲ, ನನಗಂತೂ ಚೆಕ್ಕೆ ಮಾಡಿಲ್ಲ. ಆದರೂ ನಿಮ್ಗೆ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ ಯಾವುದೇ ಕಾರಣಕ್ಕೂ. ಇದೀಗ 4ನೇ ಕಂತಿನ ಹಣವು ಹಂತ ಹಂತವಾಗಿ ಪ್ರತಿ ಜಿಲ್ಲೆಯ ಜನರಿಗೂ ಕೂಡ ತಲುಪುತ್ತದೆ. ನಿಮ್ಮ ಖಾತೆಗೂ ಕೂಡ ನವೆಂಬರ್ ತಿಂಗಳಿನಲ್ಲಿ ಹಣ ಖಾತೆಗೆ ಬಂದಿದೆಯೋ ಇಲ್ಲವೋ ಎಂಬುದನ್ನು DBT ಮೂಲಕ ಕರ್ನಾಟಕ ಮೊಬೈಲ್ ಆ್ಯಪ್ ಮೂಲಕ ನೀವು ಸ್ಟೇಟಸ್ ಚೆಕ್ ಮಾಡಬಹುದು ಹಾಗೂ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಬಹುದು. ನೀವು ಸೈಬರ್ಗೆ ಹೋಗಿ ಚೆಕ್ ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ಯಾವ ಥರ ಚೆಕ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. DBT ಸ್ಟೇಟಸ್ ಚೆಕ್ ಮಾಡುವುದು ಹೇಗೆ ನೋಡಿ. ಇಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕೃತ ವೆಬ್ಸೈಟ್ ಇದಿದೆ. ಭೇಟಿ ಮಾಡಿದ್ದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈಗಲೂ ಯಾವ ಥರ ಅಂತ ನಾನು ಒಂದ್ಸತಿ ತೋರಿಸ್ಕೊಡ್ತೀನಿ. ಈ ಸರ್ವಿಸ್ ವಿಭಾಗಕ್ಕೆ ಹೋಗಿ ಎಡಭಾಗದಲ್ಲಿ ಕಾರಣ ಸ್ಥಿತಿ ಅಂದರೆ DBT ಸ್ಥಿತಿ ಎನ್ನುವ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. 3ನೇ ಹಂತ ಏನಂದರೆ ಸರಿಯಾಗಿ ಕೇಳಿಸ್ಕೊಳ್ಳಿ. 3ನೇ ಹಂತ ಏನಂದರೆ DBT ಸ್ಟೇಟಸನ್ನು ಚೆಕ್ ಎನ್ನುವ ಆಯ್ಕೆ ಅವನು ಹೇಳಿದಾಗೆ ಆಯ್ಕೆ ಕಾಣಿಸುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಬಳಿಕ ಜಿಲ್ಲಾವಾರು ವಿಭಜನೆ ಅಂದರೆ ನಿಮ್ಮ ಜಿಲ್ಲೆ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ನಿಮ್ದು ಯಾವ ಡಿಸ್ಟಿಕಲ್ಲಿ ಬರುತ್ತೆ, ಮಂಗಳೂರೆಲ್ಲ, ಹಾಸನ್ನೋ ಈ ಥರ ಕೊಟ್ಟಿರ್ತಾರೆ, ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಲ್ಭಾಗದಲ್ಲಿ ಕಾಣಿಸಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗ DBT ವರ್ಗಾವಣೆ ಎನ್ನುವ ಆಯ್ಕೆ ಕಾಣಿಸುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಹೊಸ ಸಂಪುಟ ತೆರೆದುಕೊಳ್ಳುತ್ತದೆ. ಅಲ್ಲಿ ನೀವು ಪ್ರತಿ ವರ್ಷ ತಿಂಗಳಿನ ರೇಷನ್ ಕಾರ್ಡ್ ಸಂಖ್ಯೆಯನ್ನು, ಕ್ಯಾಪ್ಷನ್ ಕೋಡನ್ನು ನಮೂದಿಸಿ GO ಎಂದು ಕ್ಲಿಕ್ ಮಾಡಿ. ಗೋ ಎಂದು ಕ್ಲಿಕ್ ಮಾಡಬೇಕಾಗುತ್ತೆ. ಇಷ್ಟು ಮಾಡಿದರೆ ನಿಮ್ಮ ಬ್ಯಾಂಕ್ ಖಾತೆಗೆ ವಿವರ ಮನೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ ಹಾಗೂ ಎಷ್ಟು ಹಣ ಸಿಗುತ್ತದೆ ಎಂಬ ಎಲ್ಲ ಮಾಹಿತಿಗಳನ್ನು ನೀವು ಅಲ್ಲಿ ತಿಳಿಯಬಹುದು. ನಾನು ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ. ನಾನು ವಿಸಿಟ್ ಮಾಡೇ ತೋರಿಸ್ತೀನಿ ವೆಬ್ಸೈಟ್ಗೆ. ನಿಮಗೂ ಏನಾದ್ರು ನೀವು ಚೆಕ್ ಮಾಡಬೇಕು ಅಂತಂದರೆ, ನನ್ನ ರೇಷನ್ ಕಾರ್ಡ್ ಇಲ್ಲ ಈಗ ನಂಬರು, ಅದಕ್ಕೋಸ್ಕರ ರೇಷನ್ ಕಾರ್ಡ್ ನಂಬರ್ ಹಾಕೋಕ್ಕಲ್ಲ, ಒಟ್ಟು ವಿಸಿಟ್ ಮಾಡಿ ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಸಾಕಷ್ಟು ಜನರು ಜನರ ಬ್ಯಾಂಕ್ ಖಾತೆಗೆ KYC ಮಾಡಿಸಿಕೊಳ್ಳದೆ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇರುವಂತಹ ಖಾತೆಗೆ ಹಣ ವರ್ಗಾವಣೆ ಆಗುವುದಿಲ್ಲ. ಇದು ನೋಡಿ, ಇದು ರೂಲ್ಸು. ಯಾಕೆ ಅಂದರೆ ನೀವು ಸುಮ್ಮನೆ ಈಗ ಬರ್ತೈತಿ, ಎಷ್ಟೋ ಬಡವ್ರಿಗೆ ಒಂದು 100 ರೂಪಾಯಿ ಕೊಟ್ರು ಎಷ್ಟೋ ಬೆಸ್ಟ್ ಅಲ್ವಾ. ಒಂದು 100 ರೂಪಾಯಿ ಬಂದ್ರೂ ಖುಷಿನೇ. ಈಗ ಬರ್ತೈತೆ ಸುಮ್ಮನೆ, ಈಗ ಹೆಂಗೋ ಗೆಲ್ಸ್ಬಿಟ್ಟಿದ್ದೀರಾ, ತಗೊಬಿಡಿ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅಲ್ಲೇ ನೀವು ಗೆಲ್ಸಿದ್ದಾಗೈತೆ. ಬರ ಎಲ್ಲ ಸಮಾಜ ಕಲ್ಯಾಣ ಯೋಜನೆಗಳನ್ನು ಎಲ್ಲ ತೆಗೆದುಬಿಟ್ಟೈತೆ. ನಮ್ಮ ಸ್ಕಾಲರ್ಶಿಪ್ ಬರ್ತಿತ್ತು, ಪಾಪ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಿತ್ತು, ಸ್ಕಾಲರ್ಶಿಪ್ 0 ತೋರಿಸ್ತಾ ಇದೆ. ಸೇಮ್ ನನಗೂ ಬಂದಿಲ್ಲ, ನಾನು ಓದ್ತಿರೋದೆ, ಆದರೆ ಸ್ಕಾಲರ್ಶಿಪ್ಪೇ ಬಂದಿಲ್ಲ.
ಇದು ಏನು ಕಾರಣ ಅಂತಲೇ ಗೊತ್ತಿಲ್ಲ. ಈ ಸರ್ಕಾರದ ಗಿಮಿಕ್ಕೋ ಇಲ್ಲ ಏನು ಅಂತ ನನಗೂ ಗೊತ್ತಿಲ್ಲ. ಅದೇ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಎಲ್ಲ ನಿಲ್ಲಿಸಿ ಬರೀ 5 ಸ್ಟಿಕ್ ಆನ್ ಆಗಿದ್ದಾರೆ ಅಷ್ಟೇ. ಮುಂದೆ ನೋಡೋಣ. ಮುಂದಿನ ದಿನಗಳಲ್ಲಿ ನಿಮ್ಮ ಖಾತೆಗೂ ಕೂಡ ಅಕ್ಕಿ ಹಣವು ಬರುತ್ತದೆ. ಫಸ್ಟು KYC ಮಾಡಿಸಿ ಬ್ಯಾಂಕ್ ಖಾತೆಗೆ ಹೋಗಿ KYC ಮಾಡಿಸುವುದ್ರ ಜೊತೆಗೆ ರೇಷನ್ ಕಾರ್ಡ್ KYCಯನ್ನು ಸಹ ಮಾಡಿಸ್ಕೊಳ್ಳಬೇಕು. ರೇಷನ್ ಕಾರ್ಡ್ KYCನೂ ಒಂದು ಸತಿ ನ್ಯಾಯಬೆಲೆ ಇಲ್ಲ, ಇದರಲ್ಲಿ ವಿಚಾರಿಸ್ಕೊಳ್ಳಿ. ನಿಮ್ಮ ರೇಷನ್ ಎಲ್ಲಿ ಕೊಡ್ತಾರೆ ಅಲ್ಲಿ ವಿಚಾರಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋದಲ್ಲಿ ವಿಡಿಯೋ ತೋರಿಸ್ತಿದ್ದೀನಿ. ಫಸ್ಟು ನಾನು ವೆಬ್ಸೈಟ್ನ ವಿಸಿಟ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಿದ್ದೀನಿ ನೋಡಿ. ಇಲ್ಲಿ ಯಾವ ಥರ ವಿಸಿಟ್ ಮಾಡಬೇಕು ಅಂದರೆ ನೋಡಿ, ಈ ಥರ ಇದು ಓಪನ್ ಆಗುತ್ತೆ ನೋಡಿ. ಇಲ್ಲಿ ಇದು ಕೊಟ್ಟಿದ್ದಾರೆ, ನಿಮ್ಮ ಜಿಲ್ಲೆ ಯಾವುದು, ಯಾವ ಥರ ಬೆಂಗಳೂರು ಡಿಸ್ಟ್ರಿಕ್ಕು, ಅರ್ಬನ್ನು, ರೂರಲ್ ಡಿಸ್ಟ್ರಿಕ್, ಈ ಥರ ಬೆಂಗಳೂರು ಕಡೆ ಬರುತ್ತಾ, ಬಳ್ಳಾರಿ, ಬೀದರು, ಚಿಕ್ಕಮಂಗ್ಳೂರು, ಚಿತ್ರದುರ್ಗ, ದಾವಣಗೆರೆ, ಈ ಥರ ಕೋಲಾರ, ಕೊಪ್ಪಳ, ರಾಯಚೂರು, ರಾಮನಗರ, ಶಿವಮೊಗ್ಗ ಈ ಥರ ಬರುತ್ತೆ. ಈಗ ನೆಕ್ಸ್ಟು ಯಾವುದು, ಈಗ ಮೈಸೂರು ಈ ಥರ ಇದೆ. ಈಗ ನಮ್ಮದು ಹಾಸನ ಅಂದ್ಕೊಳ್ಳಿ, ಹಾಸನ ಎಕ್ಸಾಂಪಲ್ ಹಾಸನ ಅಂದ್ಕೊಳ್ಳಿ. ಹಾಸನ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಹಾಸನ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಇಲ್ಲಿ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ನೋಡಿ ಇಲ್ಲಿ ಹೊಸ ಪಡಿತರ ಭೇಟಿಗೆ ಅರ್ಜಿ ಸಲ್ಲಿಸುವ ಸ್ಥಿತಿ ಇದೆಲ್ಲ ಕ್ಲಿಕ್ ಮಾಡಬೇಡಿ. ಪಡಿತರ ಭೇಟಿ ವಿವರ ಇದೆಲ್ಲ, ಪಡಿತರ ಚೀಟಿಯ ಬದಲಾವಣೆ ಕೋರಿಕೆ ಸ್ಥಿತಿ, UID ಲಿಂಕಿಂಗ್, RC ಮೆಂಬರ್ಸು, ರೇಷನ್ ಕಾರ್ಡ್ ಮೆಂಬರ್ಸು, ಪಡಿತರ ನಿವಾರಣೆ ನೋಂದಣಿ ಅಲ್ಲ ನೋಡಿ. ಸ್ಟೇಟಸ್ ಆಫ್ DBT ನೇರ ನಗದು ವರ್ಗಾವಣೆ ಸ್ಥಿತಿ, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಇಲ್ಲಿ ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ ನೋಡಿ, ತೋರಿಸ್ತೀನಿ ಒಂದ್ಸತಿ. ಈ ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ನೋಡಿ ಇಲ್ಲಿ 2023ನೇ ವರ್ಷದ್ದು ನೀವು ಇಯರ್ನು ಚೇಂಜ್ ಮಾಡ್ಕೋಬೋದು. 2023 ಇದು ಯಾವ ತಿಂಗ್ಳಿಗೆ ಬರಬೇಕು, ಯಾವ ತಿಂಗಳು ಸೆಲೆಕ್ಟ್ ಮಾಡ್ಕೊಳ್ಳಿ. ನವಂಬರ್ ನೋಡಿ ಇಲ್ಲಿ 1, 2, 3, 4 ನವಂಬರ್ ಈ ತಿಂಗಳು ಸೇರಿಸಿ, ಈ ತಿಂಗಳದು ಸೇರಿಸ್ಕೊಂಡು ಇದು ಮಾಡ್ಕೊಳ್ಳಿ. ಆ ರೇಷನ್ ಕಾರ್ಡ್ ನಂಬರ್ ಹಾಕಿ, ರೇಷನ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಇದು ಕ್ಯಾಪ್ಷನ್ ಕಾಣಿಸ್ತಿದೆಯಲ್ಲ, ಕ್ಯಾಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗೋ ಅಂತ ಕೊಡಿ. ನಿಮಗೆ ಸ್ಟೇಟಸ್ ತೋರಿಸುತ್ತೆ, ಯಾವ ಬ್ಯಾಂಕಿಗೂ ಸಹ ಅಂತ ತೋರಿಸುತ್ತೆ. ಅದನ್ನು ನೋಡ್ಕೊಂಡು ಯಾವ ಬ್ಯಾಂಕಿಗೆ ಲಿಂಕ್ ಆಗಿರುತ್ತೆ ಆ ಬ್ಯಾಂಕಿಗೆ, ನಿಮ್ಮ ಹತ್ರ 3-4 ಅಕೌಂಟ್ ಇದ್ದರೆ ಸಾರಿ ಕೆಮ್ಮಾಗಿದೆ, ಕೊರೋನಾ ಅನ್ಕೋಬಿಡಿ, ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಆ ಬ್ಯಾಂಕಿಗೆ ಮಾತ್ರ, ಆ ಬ್ಯಾಂಕ್ ನೇಮು ತೋರಿಸ್ಬಿಡುತ್ತೆ. ಆ ಬ್ಯಾಂಕಿಗೆ ಹೋಗಿ ಹಣ ಎತ್ಕೋಬೋದು. ನಿಮಗೆ ಯಾವುದು ಈಗ 1-5-6 ಅಕೌಂಟ್ ಇದ್ದರೆ ನಿಮ್ದು ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಂತ ನಿಮಗೆ ಕನ್ಫ್ಯೂಸಲ್ಲಿ ಇರ್ತೀರ. ಇನ್ನು ಯಾವುದೋ ಬ್ಯಾಂಕಿಗೆ ಹೋಗ್ತಾ ಇರ್ತೀರಿ, ನೀವು ಯಾವುದೋ ಬ್ಯಾಂಕಲ್ಲಿ ಚೆಕ್ ಮಾಡ್ತಿರ್ತೀರ. ಇದು ಅಕ್ಕಿ ದುಡ್ಡು ಯಾವುದಕ್ಕೆ ಬರುತ್ತೆ ಅದೇ ದುಡ್ಡು ಗೃಹಲಕ್ಷ್ಮಿಗೂ ಬರುತ್ತೆ, ಓಕೆನಾ. ಸರಿ ಅಂತ ಹೇಳ್ತಾ ನಾನು ಇಷ್ಟು ಹೇಳಕ್ಕೆ ಬಯಸ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್ ಎಲ್ಲ ಹೇಳಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.